ಆತ್ಮೀಯರೇ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶದ 15ನೇ ಉಪರಾಷ್ಟ್ರಪತಿಯಾಗಿ ತಮಿಳುನಾಡು ಮೂಲದವರಾಗಿರುವಂತ ಸಿ.ಪಿ. ರಾಧಾಕೃಷ್ಣನ್ ಅವರು ಆಯ್ಕೆಯಾಗಿದ್ದಾರೆ. ಎಸ್, ಇವರು NDA ಒಕ್ಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿದ್ರು. ಅಧಿಕ ಬಹುಮತದಿಂದ ಇವರು ಆಯ್ಕೆಯಾಗಿದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತಿರುವಂತ ವಿಷಯ. ಅವರು ಸ್ಪರ್ಧೆ ಮಾಡಿದಾಗ್ಲೇ ಅವರೇ ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರಂತ ಕೂಡ ಎಲ್ರಿಗೂ ಗೊತ್ತಿತ್ತು. ಯಾಕಂದ್ರೆ NDA ಒಕ್ಕೂಟಕ್ಕೆ ಸಂಸತ್ತಿನಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಕೂಡ ಬಹುಮತ ಇರುವಂತದ್ದು. ಇವರು ಭಾರತದ ಉಪರಾಷ್ಟ್ರಪತಿಯಾಗಿರುವಂತ ತಮಿಳುನಾಡಿನ 3ನೇ ವ್ಯಕ್ತಿಯಾಗಿದ್ದಾರೆ. ನಮ್ಮ ದೇಶದ ಮೊದಲ ಉಪರಾಷ್ಟ್ರಪತಿಯಾಗಿರುವಂತ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು, ಆಮೇಲೆ ನೆಕ್ಸ್ಟ್ R. ವೆಂಕಟರಾಮನ್, ಇವರಿಬ್ರು ಜನ ತಮಿಳುನಾಡಿನಿಂದ ಬಂದವರಾಗಿದ್ರೆ, ಈಗ ತಮಿಳುನಾಡಿನ ರಾಜ್ಯದ ವ್ಯಕ್ತಿ 3ನೇ ಬಾರಿಗೆ ನಮ್ಮ ದೇಶದ ಉಪರಾಷ್ಟ್ರಪತಿಯಾಗಿ ಅಧಿಕಾರವನ್ನ ಏರಿದ್ದಾರೆ, ಆ ಗದ್ದುಗೆ ಏರಿದ್ದಾರೆ. ಎಸ್ ಸರ್, ಇವರಿಬ್ರು ಜನ ಸರ್ವಪಲ್ಲಿ ರಾಧಾಕೃಷ್ಣನ್ ಮತ್ತು R. ವೆಂಕಟರಾಮನ್ ಇವರಿಬ್ರು ಜನ ತಮ್ಮ ಉಪರಾಷ್ಟ್ರಪತಿ ಅವಧಿ ಮುಗಿದ ನಂತರ ರಾಷ್ಟ್ರಪತಿಯಾಗಿ ಕೂಡ ಕಾರ್ಯನಿರ್ವಹಣೆಯನ್ನ ಮಾಡಿದ್ರು. ಆ ಒಂದು ಅವಕಾಶ ಈ ಸಿ.ಪಿ. ರಾಧಾಕೃಷ್ಣನ್ ಅವರಿಗೆ ಸಿಗ್ತದ ಅನ್ನೋದನ್ನು ಕೂಡ ನಾವು ನೋಡ್ಬೇಕಾಗಿದೆ. ಇಲ್ಲಿ ನಾವು 15ನೇ ಉಪರಾಷ್ಟ್ರಪತಿಯಾಗಿರ್ತಕ್ಕಂಥ ರಾಧಾಕೃಷ್ಣನ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇಲ್ಲೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಸಿ.ಪಿ. ರಾಧಾಕೃಷ್ಣನ್ ಅವರು, ಚಂದ್ರಾಪುರ ಪೊನ್ನುಸ್ವಾಮಿ ರಾಧಾಕೃಷ್ಣನ್ ಅವರು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮೊದಲು ಈ ಕೆಳಗಿನ ಯಾವ ಹುದ್ದೆಯನ್ನ ಅಲಂಕರಿಸಿರಲಿಲ್ಲ ಅನ್ನೋದು ಪ್ರಶ್ನೆ. ಯಾವ ಹುದ್ದೆಯನ್ನು ಅಲಂಕರಿಸಿರಲಿಲ್ಲ? ಜಾರ್ಖಂಡ್ ರಾಜ್ಯದ ರಾಜ್ಯಪಾಲ, ತೆಲಂಗಾಣದ ರಾಜ್ಯಪಾಲ, ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್, ಕರ್ನಾಟಕದ ರಾಜ್ಯಪಾಲ ಅಂತಿದೆ. ಕಮೆಂಟ್ ಮೂಲಕ ಉತ್ತರವನ್ನ ತಿಳಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ.